Hey everyone, you're watching News Insights. ನಾವೆಲ್ಲ ಅಕಾಡೆಮಿ ಆಫ್ ಫ್ಯಾಮಿಲಿ ಫಿಸಿಷಿಯನ್ಸ್ ಆಫ್ ಇಂಡಿಯಾ AFPI ಅಂತ ನಮ್ಮ ಸಂಸ್ಥೆ ಹೆಸರು. ಕರ್ನಾಟಕ ಚಾಪ್ಟರ್ ಇಂದ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನಮ್ದು ಒಂದು ಸ್ಟೇಟ್ ಕಾನ್ಫರೆನ್ಸ್ ಆಗ್ತಾ ಇದೆ. ಏನಪ್ಪ ಇದು ಅಕಾಡೆಮಿ ಆಫ್ ಫ್ಯಾಮಿಲಿ ಫಿಸಿಷಿಯನ್ಸ್ ಆಫ್ ಇಂಡಿಯಾ ಅಂದ್ರೆ, ಫ್ಯಾಮಿಲಿ ಫಿಸಿಷಿಯನ್ ಅಂದ್ರೆ ಕುಟುಂಬ ವೈದ್ಯರು. 20-30 ವರ್ಷದ ಹಿಂದೆ ನಿಮ್ಮ ತಂದೆ ತಾಯಿಗಳೆಲ್ಲ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋ ನಿಮ್ಮದೇ ಆದ ಒಬ್ಬರು ಫ್ಯಾಮಿಲಿ ಡಾಕ್ಟರ್ ಇರ್ತಾ ಇದ್ರು. ಅವ್ರ ಹತ್ರ ನೀವು ಹೋಗಿ ನಿಮ್ಮ ತಪಾಸಣೆ ಎಲ್ಲ ಮಾಡಿಸ್ತಾ ಇದ್ರಿ. ಈ ಒಂದು ಪ್ರೊಫೆಷನ್ ಏನಾಗಿದೆ, ಬಹಳ ಕ್ಷೀಣವಾಗ್ತಿದೆ. ಇವಾಗ ಸೂಪರ್ ಸ್ಪೆಷಲಿಸ್ಟ್, ಸಬ್ ಸ್ಪೆಷಲಿಸ್ಟ್ ಯಾರಾಗ್ಬಿಟ್ಟಿದೆ. ತಲೆನೋವು ಅಂದರೆ ನ್ಯೂರಾಲಜಿಸ್ಟ್ ಇರ್ತಾರೆ, ಸ್ವಲ್ಪ ಎಲೆನೋವು ಅಂದರೆ ಹಾರ್ಟ್ ಸ್ಪೆಷಲಿಸ್ಟ್ ಹತ್ರ ಹೋಗಬೇಕು. ಹೀಗೆ ಕಾಯಿಲೆ ಓರಿಯೆಂಟೆಡ್ ಆಗಿಬಿಟ್ಟಿದೆ. ಆದರೆ ಒಂದು ವ್ಯಕ್ತಿಯನ್ನು ಸಂಪೂರ್ಣವಾಗಿ ನೋಡುವ ಒಬ್ಬ ವೈದ್ಯಕೀಯನ ನಾನೇನು ಹೇಳ್ತೇನೆ, ಕೊರತೆ ಹೆಚ್ಚಾಗ್ತಿದೆ ನಮ್ಮ ಸಮಾಜದಲ್ಲಿ. ಸೊ ವಿ ರೆಪ್ರೆಸೆಂಟ್ ಫ್ಯಾಮಿಲಿ ಫಿಸಿಷಿಯನ್ಸ್. ವಿ ಆರ್ ಟ್ರೈನ್ಡ್ ಇನ್ ಫ್ಯಾಮಿಲಿ ಮೆಡಿಸಿನ್. ವಿ ಆರ್ ಫ್ರಮ್ ಅಕಾಡೆಮಿ ಆಫ್ ಫ್ಯಾಮಿಲಿ ಫಿಸಿಷಿಯನ್ಸ್ ಆಫ್ ಇಂಡಿಯಾ. We have our national president here for Academy of Family Physicians of India, Colonel Dr. Mohan Kubendra anta. ಹಾಗೂ ನಮ್ಮ ಅಕಾಡೆಮಿಯಲ್ಲಿ ಡಾಕ್ಟರ್ ಹೇಮಾ ಅಂತಿದ್ದಾರೆ, ಇವರು ನಮ್ಮ ಅಕಾಡೆಮಿಯ ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಹಾಗೂ ಡಾಕ್ಟರ್ ಮಧುಮಿತಾ ಇದ್ದಾರೆ, ಇವರು ನಮ್ಮ ಅಕಾಡೆಮಿಯ ಸೈಂಟಿಫಿಕ್ ಹೆಡ್ ಆಗಿದ್ದಾರೆ. ಈ ಕಾನ್ಫರೆನ್ಸು ನಾವು 2ನೇ ತಾರೀಕು 3ನೇ ತಾರೀಕು ಸೈಂಟ್ ಜಾನ್ಸ್ ಆಡಿಟೋರಿಯಂ ಅಲ್ಲಿ ನಡೆಸ್ತಾ ಇದ್ದೀವಿ. ಇದರ ಮೇನ್ ಥೀಮು ಅಟ್ ಎವ್ರಿ ಸ್ಟೇಜ್ ಅಟ್ ಎವ್ರಿ ಏಜ್ ಫ್ಯಾಮಿಲಿ ಮೆಡಿಸಿನ್ ಫಾರ್ ವಿಮೆನ್ ಅಂಡ್ ಚೈಲ್ಡ್ ಹೆಲ್ತ್ ಅಂತ. ನಾನು ಡಾಕ್ಟರ್ ಮೋಹನ್ ಕುಬೇಂದ್ರ ಅವರಿಗೆ ಒಂದೆರಡು ಮಾತಾಡಲಿಕ್ಕೆ ಕೋರ್ಕೊಳ್ತೇನೆ. ಓವರ್ ಟು ಡಾಕ್ಟರ್ ಮೋಹನ್. ಥ್ಯಾಂಕ್ ಯು ಡಾಕ್ಟರ್ ಸರ್. ಸೊ ಮೊದಲನೇದಾಗಿ ಎಲ್ರಿಗೂ ಸ್ವಾಗತ. ತುಂಬ ಅದು ದಟ್ ಈಸ್ ಫ್ಯಾಮಿಲಿ ಮೆಡಿಸಿನ್. ಇದು ಒಂದು ಏಜ್ ಓಲ್ಡ್ ಸ್ಪೆಷಾಲಿಟಿ ವಿಚ್ ಇಸ್ ಮೋರ್ ಸ್ಟ್ರಕ್ಚರ್ಡ್. ಇದಕ್ಕೆ ತರಬೇತಿ ಎಲ್ಲ ಕೊಟ್ಟು ಚೆನ್ನಾಗಿ ಸ್ಟ್ರಕ್ಚರ್ಡ್ ಮಾಡಿ ನಾವೆಲ್ಲ ಯಾಕೆ ಇಷ್ಟೊಂದು ಪ್ರಯತ್ನ ಪಡ್ತಾ ಇದ್ದೀವಿ ಅಂದರೆ, ಇದು ಕಾಸ್ಟ್ ಎಫೆಕ್ಟಿವ್ ಸೊಲ್ಯೂಷನ್ ಫಾರ್ ದ ಕಮ್ಯುನಿಟಿ, ಜನಕ್ಕೆ, ನಮ್ಮ ಜನಕ್ಕೆ. ಯಾಕೆಂದರೆ ಎಲ್ಲರಿಗೂ 600 ರೂಪಾಯಿ 1000 ರೂಪಾಯಿ ಕೊಟ್ಟು ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತಗೊಳ್ಳೋಕ್ಕೆ ಆಗೋದಿಲ್ಲ. ಆದರೆ ಇದೇ MCI ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ NMC ಇಂದ ರೆಕಗ್ನೈಸ್ ಡಿಗ್ರಿ 2003 ಫ್ಯಾಮಿಲಿ ಮೆಡಿಸಿನ್ ಎಲ್ಲ ರೆಕಗ್ನೈಸ್ ಡಿಗ್ರಿ. ಇಂಥ ರೆಕಗ್ನೈಸ್ ಪೀಪಲ್ನ ಸರ್ಕಾರನೂ ರೆಕಗ್ನೈಸ್ ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು. ಇಲ್ಲಿ ಸ್ಪೆಷಲಿಸ್ಟ್ ಭಯ ಇರಬಾರ್ದು. ಇಲ್ಲಿ ಎಷ್ಟೊಂದು ಜನಕ್ಕೆ ಸ್ಪೆಷಲಿಸ್ಟ್ ಭಯ ಇದೆ. ಸ್ಪೆಷಲಿಸ್ಟ್ನವರೇ ಈ ಜರ್ನಲಿಸ್ಟ್ ಬರ್ದೇ ಇರಲಿ ಅಂತ ಕೆಲವೊಂದು ಪ್ರಯತ್ನಗಳು ನಡೀತಾ ಇದೆ. ಆದರೆ ನಮ್ಮ ಪ್ರಯತ್ನ ಚಿಕ್ಕ ಚಿಕ್ಕ ಸಣ್ಣ ಹೆಜ್ಜೆಯಲ್ಲಿ ನಾವು ಮುಂದುವರಿಸ್ತಾ ಇದ್ದೀವಿ. ಯಾಕೆಂದರೆ ಉದ್ದೇಶ ನಮ್ಮದು ಚೆನ್ನಾಗಿರೋದ್ರಿಂದ ನಾವು ಗೆಲ್ತೀವಿ ಅಂತ ಆತ್ಮವಿಶ್ವಾಸ ಇದೆ. ನಮಗೆ ನಿಮ್ಮಂಥವರೆಲ್ಲ ಬೆಂಬಲ ಬೇಕು. ಯಾಕೆಂದರೆ ಮತ್ತೆ FPAP ಅಂತ ಇದೆಲ್ಲ ಅಸೋಸಿಯೇಷನ್ಸ್ ವಿಚ್ ಆರ್ ರಿಲೇಟೆಡ್ ಟು ಫ್ಯಾಮಿಲಿ ಫಿಸಿಷಿಯನ್ಸ್. ಮತ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನಮ್ಮದು IMA ನಮ್ಮದು ಇದೆಲ್ಲ. ಸೊ IMA ಇದು ಬರ್ತಾರೆ. ಅಪಾರ್ಟ್ ಫ್ರಮ್ ದಟ್ ನಮ್ಮದು ಚೀಫ್ ಗೆಸ್ಟ್ ಡಾಕ್ಟರ್ CN ಮಂಜುನಾಥ್ ಬರ್ತಾ ಇದ್ದಾರೆ. ಆ್ಯಂಡ್ ಗೆಸ್ಟ್ ಆಫ್ ಆನರ್ ಸೆಂಟ್ ಜಾನ್ಸ್ ಡೀನು ಡಾಕ್ಟರ್ ಜಾರ್ಜ್ ಬರ್ತಾ ಇದ್ದಾರೆ. ಮತ್ತು ನಮ್ಮದು ಜಾರ್ಜ್ ಹೆಸರು. ಮತ್ತು ನಮ್ಮದು ಫೌಂಡರ್ ಚೇರ್ಮನ್ of AFPI Dr. Raman ಬರ್ತಾರೆ. and Dr. Mohan, he is the president of AFPI Karnataka, national president of AFPI. and ದಯವಿಟ್ಟು ನೀವೆಲ್ಲರೂ ಬನ್ನಿ. 3rd August ನಮ್ಮದು inaugural ಇದೆ between 12 to 1 PM. ಸೊ ದಯವಿಟ್ಟು ಬನ್ನಿ, ಪ್ಲೀಸ್ ಬಿ ಅ ಪಾರ್ಟ್ ಆಫ್ us. ಅಲ್ಲೇ ಕೊಟ್ಟಿದ್ದೀವಿ ಸಂಡೇ 12 ಗಂಟೆಗೆ ನಗರದಲ್ಲಿದೆ ಸರ್. ಹೋದ ಕೀ ಸ್ಪೀಕರ್ಸ್ ಡಾಕ್ಟರ್ CN ಮಂಜುನಾಥ್ ಸರ್, ಅವರು ಚೀಫ್ ಗೆಸ್ಟ್ ಸ್ಪೀಚ್ ಕೊಡ್ತಾರೆ. ಮತ್ತೆ ಕೀನೋಟ್ ಅಡ್ರೆಸ್ ಅಬೌಟ್ ಪಾಲಿಸಿ ಚೇಂಜಸ್ ಎಲ್ಲ ಡಾಕ್ಟರ್ ಮೋಹನ್ ಕುಬೇಂದ್ರ. ಬಿಕಾಸ್ ಹಲವಾರು ಸ್ಟೇಟ್, ಭಾರತದಲ್ಲಿ ಎಷ್ಟು ಸ್ಟೇಟ್ ಇದೆಯೋ ಅಷ್ಟು ಸ್ಟೇಟ್ನಲ್ಲೂ 80% ಫ್ಯಾಮಿಲಿ ಮೆಡಿಸಿನ್ ಎಸ್ಟಾಬ್ಲಿಷ್ ಮಾಡಿಬಿಟ್ಟಿದ್ದೀವಿ. ಅದು ಎಲ್ಲ ಸಂಸ್ಥೆಗಳನ್ನು ಎಸ್ಟಾಬ್ಲಿಷ್ ಮಾಡಿದೆ. ಆ ಸಂಸ್ಥೆಗಳಲ್ಲಿ ಏನೇನು ಪ್ರೋಗ್ರೆಸ್ ಆಗಿದೆ ಅಂತ ಡಾಕ್ಟರ್ ಮೋಹನ್ ಕುಬೇಂದ್ರ ಹೇಳ್ತಾರೆ. ನ್ಯಾಷನಲ್ ಲೆವೆಲಲ್ಲಿ ಏನಾಗಿದೆ, ಸೆಂಟ್ರಲ್ ಲೆವೆಲಲ್ಲಿ ಏನಾಗಿದೆ ಅಂತ ಡಾಕ್ಟರ್ ಮೋಹನ್ ಅವರು ಶೇರ್ ಮಾಡ್ತಾರೆ.
ಸರ್ ಇದು ಮೇಡಮ್ ಇದು ಗೌರ್ಮೆಂಟ್ ಇದ್ರ ಹತ್ರ ನಾನು ಟೈಪ್ ಮಾಡ್ತೀನಿ ಗೌರ್ಮೆಂಟ್ ಹಾಸ್ಪಿಟಲ್ಗಳಾಗಿ ಈ ಥರ ಫ್ಯಾಮಿಲಿ ಮೆಡಿಸಿನ್ಸು ಫ್ಯಾಮಿಲಿ 5,000 ಇರ್ಬೋದು ಮ್ಯಾಕ್ಸಿಮಮ್ ಅಂದರೆ ಒಂದು 5,000 ಇರ್ಬೋದು ಇನ್ಕ್ಲೂಡಿಂಗ್ ಆಲ್ ಓವರ್. ಸೊ ದಟ್ ಈಸ್ ನಮ್ದು ಒಂದು ಮೇನ್ ಡಿಮಾಂಡ್ ಏನಿದೆ ಈ ನಂಬರ್ಸ್ ಜಾಸ್ತಿ ಆಗಬೇಕು. ಈ ಪೋಸ್ಟ್ ಗ್ರಾಜುಯೇಷನ್ ಸೀಟ್ಸಲ್ಲಿ ಫ್ಯಾಮಿಲಿ ಮೆಡಿಸನ್ನು ಒಂದು NMC ಇನ್ಕ್ಲೂಡ್ ಆಗಿದೆ, ಬಟ್ ಆದರೆ ಮೆಡಿಕಲ್ ಕಾಲೇಜ್ಗಳಲ್ಲಿ PG ಆಫರ್ ಮಾಡ್ತಾ ಇಲ್ಲ. ಸೊ ನೀವು ಎಲ್ಲ ಕಡೆನೂ ಕ್ವಾಲಿಫೈಡ್ ಫ್ಯಾಮಿಲಿ ಡಾಕ್ಟರ್ಸೇ ಬೇಕು ಗೌರ್ಮೆಂಟಲ್ಲಿ ಹೇಳೋದಲ್ಲಿ. ಅಂದರೆ ಅಷ್ಟು ಜನ ಬೇಕಲ್ವ, ಅಷ್ಟು ಜನನ ನಾವು ಟ್ರೈನ್ ಮಾಡಬೇಕು. ಆ ಜನ ಟ್ರೈನ್ ಮಾಡಲಿಕ್ಕೆ ಎಲ್ಲ ಕಾಲೇಜಸಲ್ಲಿ ಈ ಕೋರ್ಸಸ್ನ ಇಂಪ್ಲಿಮೆಂಟ್ ಮಾಡಬೇಕು. ಡಿಪಾರ್ಟ್ಮೆಂಟ್ ಆಫ್ ಫ್ಯಾಮಿಲಿ ಮೆಡಿಸಿನ್ ಸ್ಟಾರ್ಟ್ ಮಾಡಬೇಕು. ಇದನ್ನೆಲ್ಲ ನಾವು ಗೌರ್ಮೆಂಟ್ಗೆ ಇದು ಮಾಡಿದ್ವಿ.